ಆತ್ಮೀಯ ಗಗನ ಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನೂ ಈ ಒಂದು ಶ್ರೀಮದ್ ಭಾಗವತ ಭಾವಮಂಜರಿ ಎನ್ನುವಂತಹ ಗ್ರಂಥವನ್ನು ಓದಿ ಹೇಳಲಾಗುತ್ತಾ ಇದೆ. ಇದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳುತ್ತಾ ಇದ್ದೀವಿ. ಆದಷ್ಟು ಇಂತಹ ಕಥೆಗಳನ್ನೇ ಹೇಳುತ್ತಾ ಮುಂಬರುವ ದಿನಗಳಲ್ಲಿ ಕೂಡ ಇನ್ನೂ ವಿಶೇಷವಾದಂತಹ ಕಥೆಗಳನ್ನು ಹೇಳುವಂತಹ ಶಕ್ತಿ ಸಾಮರ್ಥ್ಯ ನನ್ನ ಶ್ರೀಪಾದಂಗಳವರು ಪ್ರಸಾದಿಸಲಿ ಎಂದು ಅವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಮನೆಯ ತನಕ ಈ ಪರೀಕ್ಷಿತ್ರಾಜನೇ ಈ ಮಣಿಯ ವೃತ್ತಾಂತವು ಶಮಂತಕೋಪಾಖ್ಯಾನವೆಂದು ಪ್ರಸಿದ್ಧಿ ಪಡೆಯಿತು. ಇದನ್ನು ಭಕ್ತಿಯಿಂದ ಕೇಳಿದರೆ ಹಾಗೂ ಹೇಳಿದರೆ ಮಿಥ್ಯಾರೋಪ ನಿವಾರಣೆಯಾಗಿ ಶ್ರೀಕೃಷ್ಣನ ಪ್ರೀತಿ ಲಭಿಸುವುದು ಎನ್ನುವಂತಹ ಮಾಹಿತಿ ತನಕ ಹೇಳಲಾಗಿತ್ತು. ಅಂದರೆ ಇಂತಹ ಶಮಂತಕೋಪಾಖ್ಯಾನ ಎನ್ನುವಂತಹ ಕಥೆಯನ್ನು ಕೇಳುವುದಾಗಲಿ ಅಥವಾ ಹೇಳುವುದಾಗಲಿ ಮಾಡಿದರೆ ಇಲ್ಲ ಸಲ್ಲದಂತಹ ಅಪನಿಂದೆಗಳು ನಮ್ಮ ಮೇಲೆ ಬರುವುದಿಲ್ಲ. ಶ್ರೀಕೃಷ್ಣನ ಶುಭ ಅನುಗ್ರಹ ಸಂಪೂರ್ಣವಾಗಿ ದೊರೆಯುತ್ತದೆ ಎನ್ನುವಂತಹ ಪರಮಾರ್ಥದಲ್ಲಿ ಈ ಒಂದು ಮಾತನ್ನು ಶುಕಾಚಾರ್ಯರು ಪರೀಕ್ಷಿತ್ರಾಜನಿಗೆ ಬೋಧನೆಯನ್ನು ಮಾಡಿದ್ದಾರೆ. ಮುಂದೇನಾಗುತ್ತಾ ಇದೆ, ಶ್ರೀ ಶುಕಾಚಾರ್ಯರು ಮುಂದೆ ಹೇಳತೊಡಗಿದರು. ಪರೀಕ್ಷಿತನೇ, ಶ್ರೀಕೃಷ್ಣನು ಕೆಲ ದಿನಗಳಾದ ಮೇಲೆ ಪಾಂಡವರಿಗೆ ಭೇಟಿಯಾಗಬೇಕೆಂದು ಹಸ್ತಿನಾವತಿಗೆ ಆಗಮಿಸಿದನು. ಅವನಿಗೆ ಸ್ವಾಗತವನ್ನು ಬಯಸಲಾಯಿತು. ಶ್ರೀಕೃಷ್ಣನು ತಮ್ಮ ಭೇಟಿಗಾಗಿ ಬಂದಿರುವೆನೆಂದು ತಿಳಿದ ಪಾಂಡವರಿಗೆ ಬಹು ಸಂತೋಷವಾಯಿತು. ಪರಮಪುರುಷನ ದರ್ಶನವಿದೆಂದು ಸುಖಿಸಿದರು. ವಾಸ್ತವದಲ್ಲಿ ಪಾಂಡವರಿಗೆ ಶ್ರೀಕೃಷ್ಣನ ದರ್ಶನವು ದ್ರೌಪದಿ ಸ್ವಯಂವರದಲ್ಲಿಯೇ ಆಗಿತ್ತು. ಧರ್ಮರಾಜನು ಶ್ರೀಕೃಷ್ಣನನ್ನು ಬಲು ಆದರ ಹಾಗೂ ಭಕ್ತಿಗಳಿಂದ ಬರಮಾಡಿಕೊಂಡು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಉಚ್ಚಾಸನದ ಮೇಲೆ ಕುಳ್ಳಿರಿಸಿದ್ದರು. ಶ್ರೀಕೃಷ್ಣನು ಧರ್ಮ ಹಾಗೂ ಭೀಮರಿಗೆ ನಮಸ್ಕರಿಸಿದನು. ಸಮವಯಸ್ಕನಾದ ಅರ್ಜುನನನ್ನು ಬಿಗಿದಪ್ಪಿಕೊಂಡನು. ನಕುಲ ಸಹದೇವರು ಶ್ರೀಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದರು. ನವ ವಿವಾಹಿತೆಯಾದ ದ್ರೌಪದಿಯು ನಾಚುತ್ತಾ ಬಂದು ಶ್ರೀಕೃಷ್ಣನ ಅಡಿದಾವರೆಗಳಿಗೆ ನಮಸ್ಕರಿಸಿದಳು. ಶ್ರೀಕೃಷ್ಣ ಹಾಗೂ ಪಾಂಡವರು ಪರಸ್ಪರ ಕ್ಷೇಮ ಸಮಾಚಾರವನ್ನು ಕೇಳಿ ತಿಳಿದರು. ನಂತರ ಶ್ರೀಕೃಷ್ಣನು ಕುಂತಿಯನ್ನು ಭೇಟಿಯಾದನು. ಅವನನ್ನು ಕಂಡೊಡನೆ ಕುಂತಿಯ ಕಂಗಳಲ್ಲಿ ಶೀಘ್ರವೇ ಆನಂದಾಶ್ರುಗಳು ಮೂಡಿದವು. ಶ್ರೀಕೃಷ್ಣನು ಅವಳಿಗೆ ನಮಸ್ಕರಿಸಿದ ಮೇಲೆ ಅವಳು ಗದ್ಗದ ಕಂಠದಿಂದ, ಹೇ ದ್ವಾರಕಾಧೀಶನಾದ ಶ್ರೀಕೃಷ್ಣನೇ, ಇಂದು ನೀನು ನಮ್ಮಲ್ಲಿ ಬಂದಿದ್ದರಾದ್ದರಿಂದ ನಮ್ಮನ್ನು ಅನುಗ್ರಹಿಸಿದಂತಾಯಿತು. ಹಿಂದಕ್ಕೆ ನಮ್ಮ ವಿಷಯವನ್ನು ತಿಳಿಯಲು ಉತ್ಸುಕನಾದ ನೀನು ಅಕ್ರೂರನನ್ನು ನಮ್ಮಲ್ಲಿಗೆ ಕಳಿಸಿದಾಗಲೇ ನೀನು ಕೃಪಾವಂತನಾಗಿ ನಮ್ಮನ್ನು ರಕ್ಷಿಸುವೆ ಎಂದು ನಾವು ತಿಳಿದೆವು. ಹೇ ದೇವನೇ, ಸರ್ವರ ಆತ್ಮ ಸಖನಾದ ನಿನಗೆ ವಾಸ್ತವದಲ್ಲಿ ಶತ್ರು ಮಿತ್ರರೆಂಬ ಭೇದವಿಲ್ಲವೆಂದು ಬಲ್ಲೆನು. ಆದರೆ ನಿನ್ನನ್ನು ವಿಶೇಷ ಭಕ್ತಿಯಿಂದ ಸ್ಮರಿಸುವವರ ಹೃದಯದಲ್ಲಿ ನೀನು ವಿಶೇಷವಾಗಿ ಪ್ರೀತಿಯಿಂದ ಸ್ಥಿತನಾಗುವೆ ಎಂದು ಕೂಡ ಬಲ್ಲೆನು. ಹೇ ಜಗದಂತ ಸೂರ್ಯಾಂತರ್ಯಾಮಿ ಯಾದವನೇ, ಇಂದು ನಮ್ಮ ಸುತ್ತಲೂ ನಿಂತ ಅನೇಕ ದುಃಖಗಳನ್ನು ನಿನ್ನ ಪ್ರಿಯ ಸಾನ್ನಿಧ್ಯವು ದೊರೆತಿದ್ದರಿಂದ ಸಹ್ಯವಾಗಿವೆ. ಇದೇ ರೀತಿ ನಿನ್ನ ಕರುಣೆಯೂ ನಮ್ಮ ಮೇಲೆ ಇರಲಿ ಎಂದಳು. ಆಗ ಅಲ್ಲಿ ಬಂದ ಧರ್ಮರಾಜನು ಶ್ರೀಕೃಷ್ಣನನ್ನು ಉದ್ದೇಶಿಸಿ ಮಾತನಾಡತೊಡಗಿದನು. ಹೇ ಸರ್ವೇಶ್ವರನೇ, ನಮ್ಮ ಪೂರ್ವಜನ್ಮದ ಸುಕೃತದ ಫಲವಾಗಿ ಇಂದು ನಮಗೆ ನೀನು ಬಂಧುವೆಂದು ಲಭಿಸಿರುವೆ. ಹೇ ಕೃಷ್ಣನೇ, ನಿನ್ನ ಅತ್ಯಲ್ಪ ಸಹವಾಸದಿಂದಲೇ ನಾವು ಅಮಿತಾನಂದವನ್ನು ಅನುಭವಿಸುತ್ತಾ ಇರುವೆವು. ನಿನಗೆ ಸಲ್ಲಿಸತಕ್ಕ ಪ್ರಾರ್ಥನೆ ಏನೆಂದರೆ ನೀನು ನಮ್ಮೊಡನೆ ಕೆಲವು ದಿನ ಇರಬೇಕು ಎಂದಾಗ ಶ್ರೀಕೃಷ್ಣನು ಅವರ ಅಪೇಕ್ಷೆಯಂತೆ ಅವರೊಡನೆ ಇದ್ದನು. ನೋಡಿ,
ಇಲ್ಲಿ ಯಾವ ಪ್ರಕಾರವಾಗಿ ಈ ಕುಂತಿದೇವಿ ಹೇಳ್ತಾ ಇದ್ದಾಳೆ, ಸ್ವಾಮಿ ನಿನಗೆ ಯಾರೂ ಶತ್ರುಗಳೂ ಇಲ್ಲ ಮಿತ್ರಗಳೂ ಇಲ್ಲ ಎನ್ನುವಂತಹ ವಿಷಯ ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ. ಮತ್ತು ನಿನ್ನನ್ನು ಅತಿ ಪ್ರೀತಿಯಿಂದ ಯಾರು ಪೂಜಿಸುತ್ತಾರೋ, ಯಾರು ಸ್ಮರಣೆಯನ್ನು ಮಾಡುತ್ತಾರೋ ಅಂತವರಲ್ಲಿ ನೀನು ಸ್ಥಿತನಾಗಿ ನಿಲ್ಲುವೆ ಎನ್ನುವಂತಹ ವಿಷಯ ಕೂಡ ನನಗೆ ಗೊತ್ತಿದೆ ಎನ್ನುವಂತಹ ಮಾತನ್ನು ಹೇಳುತ್ತಾ ಇದ್ದಾರೆ. ಶ್ರೀಕೃಷ್ಣನು ಕಾಳಿಂದಿ ವಿವಾಹ, ಶ್ರೀಕೃಷ್ಣ ಕಾಳಿಂದಿ ವಿವಾಹ ಯಾವ ಪ್ರಕಾರವಾಗಿ ನಡೆಯಿತು? ಪಾಂಡವರೊಡನೆ ಸುಖವಾಗಿ ಇದ್ದ ಶ್ರೀಕೃಷ್ಣನು ಒಂದು ಸಲ ಭೇಟಿಯಾಡಬೇಕೆಂದು ಅರ್ಜುನನಿಂದೊಡಗೂಡಿ ರಥವನ್ನೇರಿ ಅರಣ್ಯಕ್ಕೆ ಹೋದನು. ಅರ್ಜುನನು ತನ್ನ ದಿವ್ಯ ಧನಸ್ಸಿನಿಂದ ತೀಕ್ಷ್ಣ ಬಾಣಗಳನ್ನೆಸೆದು ಹುಲಿ, ಸಿಂಹ, ಚಿಗುರೆ, ಕಾಡು ಹಂದಿ ಮುಂತಾದವುಗಳನ್ನು ಸಂಹರಿಸಿದನು. ಅಂದು ಸೂರ್ಯನು ಮಧ್ಯಾಕಾಶದಲ್ಲಿ ಬರುವವರೆಗೆ ಅವರಿಬ್ಬರೂ ಅರಣ್ಯದಲ್ಲಿ ಮುಕ್ತ ಸಂಚಾರ ಮಾಡಿದ್ದರಿಂದ ನೀರಡಿಸಿದರು. ರಥವನ್ನು ಯಮುನೆಯ ದಂಡೆಯ ಮೇಲೆ ನಿಲ್ಲಿಸಿ ತಂಪು ನೀರಿನಿಂದ ಮುಖ ತೊಳೆದು ಅಮೃತದಂತಿದ್ದ ಆ ನೀರನ್ನು ಯಥೇಚ್ಛ ಪಾನ ಮಾಡಿದರು. ವೃಕ್ಷದ ನೆರಳಿನಲ್ಲಿ ವಿರಮಿಸಿದರು. ಕೃಷ್ಣಾರ್ಜುನರು ಸಮವಯಸ್ಕರಾದ್ದರಿಂದ ಸ್ನೇಹದಿಂದ ಮಾತನಾಡುತ್ತಿದ್ದರು. ಇಂತಿದ್ದಾಗ ಯಮುನೆಯ ದಂಡೆಯ ಮೇಲೆ ಒಬ್ಬ ಸುಂದರ ತರುಣಿಯು ಸಂಚರಿಸುತ್ತಿದ್ದದ್ದನ್ನು ಇಬ್ಬರೂ ನೋಡಿದರು. ಶ್ರೀಕೃಷ್ಣನು ಅವಳಾರೆಂದು ನೋಡಿ ಬಾ ಎಂದು ಅರ್ಜುನನನ್ನು ಕಳಿಸಿದನು. ಅರ್ಜುನನು ಆ ಯುವತಿಯ ಸಮೀಪ ಬಂದು, ಎಲೈ ಸುಂದರಾಂಗಿಯೇ, ಈ ರಣ ಬಿಸಿಲಿನಲ್ಲೂ ಶೀತಲ ಕಿರಣಗಳನ್ನು ಪಸರಿಸುತ್ತಾ ಭ್ರಮಣ ಮಾಡುತ್ತಿರುವ ಚಂದ್ರಮುಖಿಯಾದ ನೀನು ಯಾರು? ಈ ರೀತಿ ನೀನು ಸಂಚರಿಸುತ್ತಿರುವುದನ್ನು ನೋಡಲಾಗಿ ನೀನು ಯೋಗ್ಯ ಪತಿಯ ಅನ್ವೇಷಣದಲ್ಲಿ ತೊಡಗಿದಂತೆ ಕಾಣುವುದು ಎಂದು ಮಾತನಾಡಿದ್ದನ್ನು ಕೇಳಿ ಆ ಯುವತಿಯು, ಎಲೈ ಶತ್ರು ಸಂತಾಪಕನೇ, ನೀನು ಅರ್ಜುನೆಂದು ಬಲ್ಲನು. ನಾನು ಸೂರ್ಯಪುತ್ರಿಯಾದ ಕಾಳಿಂದಿಯು. ನನ್ನ ತಂದೆಯು ನನಗಾಗಿ ಈ ಯಮನೆಯ ಗರ್ಭದಲ್ಲಿ ಒಂದು ಸುಂದರ ಮನೆಯನ್ನು ನಿರ್ಮಿಸಿಕೊಟ್ಟಿರುವನು. ಸದ್ಯ ನಾನು ವ್ರತಸ್ಥಳಿದ್ದ ಶ್ರೀ ವಿಷ್ಣುವೇ ನನಗೆ ಪತಿಯಾಗಬೇಕೆನ್ನುವ ಅಪೇಕ್ಷೆಯಿಂದ ಇಲ್ಲಿರುವೆನು. ನೀನು ನನಗಾಗಿ ಆ ವಿಷ್ಣುವನ್ನು ಪ್ರಾರ್ಥಿಸು, ಹಾಗೂ ಅವನು ನನಗೆ ದೊರೆಯುವಂತೆ ಮಾಡು. ಸರ್ವರಕ್ಷಕನಾದ ಅವನೇ ನನ್ನ ಪತಿಯಾಗಲು ಯೋಗ್ಯನು ಎಂದು ಉತ್ತರಿಸಿದಳು. ಆಗ ಅರ್ಜುನನು ಕಿಂಚಿತ್ ಕಪ್ಪು ವರ್ಣದ ಉನ್ನತ ವಕ್ಷಸ್ಥಳದಿಂದ ಸುಶೋಭಿತಳಾದ ಪ್ರಯುಕ್ತ ಕಿರಿದಾದ ಟೊಂಕವು ಇನ್ನಷ್ಟು ಕಿರಿದಾಗಿ ಕಾಣುತ್ತಿದ್ದ ಮಂದಹಾಸದಿಂದ ಮಾತನಾಡಿದ ಆ ಯುವತಿಯ ಕಂಗಳನ್ನು ನೋಡಿ, ಇವಳು ನಿಜವಾಗಿ ವ್ರತಸ್ಥಳಿರುವವಳು, ಅಂತಲೇ ಇವಳ ನೇತ್ರಗಳು ಇಂತು ಹೊಳೆಯುತ್ತಾ ಇರುವವು ಎಂದು ವಿಚಾರ ಮಾಡಿ ಅವಳ ವಿಷಯವನ್ನು ಶೀಘ್ರವೇ ಶ್ರೀಕೃಷ್ಣನಿಗೆ ತಿಳಿಸಬೇಕೆಂದು ಹೋದನು. ಅರ್ಜುನನ ಮಾತುಗಳನ್ನಾಲಿಸಿದ ಶ್ರೀಕೃಷ್ಣನು ಕಾಳಿಂದಿಯನ್ನು ಕರೆದು ರಥದಲ್ಲಿ ಕುಳ್ಳಿರಿಸಿಕೊಂಡು ಮರಳಿ ಬಂದನು. ಮರಳಿ ಎಲ್ಲಿಗೆ ಬಂದ? ಈ ವಿಷಯವನ್ನು ಕೂಡ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನಕ್ಕೆ ಪಾತ್ರರಾಗೋಣ. ಇಂದ್ರಪ್ರಸ್ಥನಗರ ನಿರ್ಮಾಣ. ಪಂಚಪಾಂಡವರು ಮಹಾಪರಾಕ್ರಮಿಗಳು. ಈಗ ವಿವಾಹ ಬೇರೆ ಆಗಿತ್ತಾದ್ದರಿಂದ ತಮ್ಮದೊಂದು ಸ್ವತಂತ್ರ ನಗರವಿರಬೇಕೆಂದು ವಿಚಾರ ಮಾಡಿದರು. ಧರ್ಮರಾಜನು ಶ್ರೀಕೃಷ್ಣನಿಗೆ, ಹೇ ವಾಸುದೇವನೇ, ನಮ್ಮ ರಕ್ಷಕನಾದ ನಿನ್ನಲ್ಲಿ ಭಿನ್ನಪಿಸುವುದೇನೆಂದರೆ ನಮಗಾಗಿ ಒಂದು ಸ್ವತಂತ್ರ ನಗರವನ್ನು ಸ್ಥಾಪಿಸಬೇಕೆಂದಿರುವೆನು. ಈ ಕೌರವರ ಜೊತೆಗೆ ಇನ್ನೂ ಹೆಚ್ಚು ಕಾಲ ಇರಲಾರೆವು. ಆದ್ದರಿಂದ ಬ್ರಹ್ಮಾಂಡ ನಾಯಕನಾದ ಈ ಸೃಷ್ಟಿಯ ಅಭಿಯಂತನಾದ ನೀನು ನಮಗೆ ಸಹಾಯ ಮಾಡುವೆಯೇ ಎಂದು ಕೇಳಿದನು. ಅವರ ವಿಚಾರವು ಯೋಗ್ಯವೆನಿಸಿದ್ದರಿಂದ ಶ್ರೀಕೃಷ್ಣನು ದೇವದೇವತೆಗಳ ನಗರಗಳನ್ನು ಅದ್ಭುತ ರೀತಿಯಲ್ಲಿ ನಿರ್ಮಿಸುವ ವಿಶ್ವಕರ್ಮನೆಂಬ ಅಭಿಯಂತನನ್ನು ಕರೆಯಿಸಿ ಪಾಂಡವರಿಗಾಗಿ ಇಂದ್ರಪ್ರಸ್ಥವೆಂಬ ಸುಂದರ ನಗರವನ್ನು ಅವನಿಂದ ನಿರ್ಮಿಸಿದನು. ರಾಜರಾಜೇಂದ್ರನೇ ವಾಸಿಸಲು ಯೋಗ್ಯವಾದಂತಹ ಆ ನಗರದಲ್ಲಿ ವಾಸಿಸಲು ಕುಂತಿ ಸಮೇತರಾದ ಪಾಂಡವರು ಶ್ರೀಕೃಷ್ಣ ಸಹಿತರಾಗಿ ಹೋದರು. ಇಂದ್ರಪ್ರಸ್ಥದಲ್ಲಿ ಶ್ರೀಕೃಷ್ಣನು ಕೆಲವು ದಿನಗಳವರೆಗೆ ಇದ್ದನು. ಒಮ್ಮೆ ವಿಹಾರಾರ್ಥವಾಗಿ ಕೃಷ್ಣಾರ್ಜುನರು ರಥಾರೂಢರಾಗಿ ಇಂದ್ರನ ಆಧಿಪತ್ಯಕ್ಕೊಳಪಟ್ಟು ಖಾಂಡವ ವನಕ್ಕೆ ಬಂದರು.
ಶ್ರೀಕೃಷ್ಣನು ಆ ಕಾಂಡವ ವನವನ್ನು ಅಗ್ನಿಗಾಹುತಿಯಾಗಿ ಕೊಡಬೇಕೆಂದು ವಿಚಾರ ಮಾಡಿ ಅಗ್ನಿಯನ್ನು ಕರೆದನು. ಇದನ್ನು ದಹಿಸು ಎಂದು ಹೇಳಿದನು. ಕಾಂಡವವನದಲ್ಲಿ ಅತ್ಯಮೂಲ್ಯ ಗಿಡ ಮೂಲಿಕೆಗಳು ತನಗೆ ದೊರೆಯುವೆಂದು ಅಗ್ನಿಯು ಉತ್ಸಾಹದಿಂದ ಆ ವನವನ್ನು ದಹಿಸತೊಡಗಿತು. ಮೇಲಾಗಿ ಅಗ್ನಿಗೆ ಕೂಡ ಆ ವನದಲ್ಲಿದ್ದ ಔಷಧಿ ವನಸ್ಪತಿಗಳ ಸೇವೆಯಿಂದ ಸ್ಫೂರ್ತಿ ದೊರೆಯುವಂದಿತ್ತೆಂದು ಅಗ್ನಿಯು ಹರ್ಷಯುಕ್ತನಾದನು. ವನವನ್ನು ಭಕ್ಷಿಸಿದನು. ಅಗ್ನಿಯು ತೃಪ್ತನಾಗಿ ಅರ್ಜುನನಿಗೆ ದಿವ್ಯವಾದ ಗಾಂಡೀವ ಧನುಷ್ಯ, ಅಕ್ಷಯ ಬತ್ತಳಿಕೆ, ರಥ, ಕುದುರೆಗಳನ್ನು ಕೊಟ್ಟನು. ನೋಡಿ, ಇಲ್ಲಿ ಚೆನ್ನಾಗಿ ಅರ್ಥವನ್ನು ಮಾಡಿಕೊಳ್ಳಿ. ವನವನ್ನು ಭಕ್ಷಿಸಿದ ಅಗ್ನಿಯು ತೃಪ್ತನಾಗಿ ಅರ್ಜುನನಿಗೆ ದಿವ್ಯವಾದ ಗಾಂಡೀವ ಧನುಷ್ಯ ಮತ್ತು ಅಕ್ಷಯ ಬತ್ತಳಿಕೆ, ಒಂದು ರಥ, ಕುದುರೆಗಳನ್ನು ಕೊಟ್ಟನು. ಯಾರು? ಸೂರ್ಯದೇವ, ಈ ಅಗ್ನಿದೇವರಿಂದ ಪಡೆದಂತಹ ರಥವೇ ಈ ಅರ್ಜುನನು ಬಳಸುತ್ತಾ ಇದ್ದದ್ದು. ಇದನ್ನು ಪ್ರಪ್ರಥಮವಾಗಿ ಎಲ್ಲರೂ ತಲೆಯಲ್ಲಿ ದಟ್ಟವಾಗಿ ತಂದುಕೊಳ್ಳಿರಿ. ಅಗ್ನಿಗಾಹುತಿಯಾದ ಆ ವನದಲ್ಲಿದ್ದ ಮಯನೆಂಬ ಅಸುರನನ್ನು ಅರ್ಜುನನು ರಕ್ಷಿಸಿದನೆಂದು ಅವನು ಪ್ರೀತನಾಗಿ ಪಾಂಡವರ ನಗರದಲ್ಲಿ ಮಯಸಭೆಯನ್ನು ನಿರ್ಮಿಸಿಕೊಟ್ಟನು. ಆ ಮಯಸಭೆಯಲ್ಲಿಯೇ ದುರ್ಯೋಧನನು ನೆಲವೆಂದು ತಿಳಿದು ನಡೆದು ನೀರಿನಲ್ಲಿ ಬಿದ್ದನು. ಹಾಗೆಯೇ ನೀರೆಂದು ಭಾವಿಸಿ ಪೀತಾಂಬರವನ್ನು ಮೇಲೆತ್ತಿಕೊಂಡು ನಡೆದು ಉಪಸ್ಥಿತರ ಹಾಗೂ ದ್ರೌಪದಿಯ ನಗೆಗೆ ಕಾರಣನಾದನು. ಪಾಂಡವರೊಡನೆ ಕೆಲವು ದಿನ ಇದ್ದ ಶ್ರೀಕೃಷ್ಣನು ಅವರನ್ನು ತನ್ನ ಆತ್ಮೀಯರೆಂದು ತಿಳಿದು ಅವರೊಡನೆ ಸುಖದಿಂದ ಇದ್ದನು. ಅರ್ಜುನನ ಸಖನಾಗಿ ಪ್ರತಿಯೊಬ್ಬರಿಗೆ ಅಮಿತಾನಂದವನ್ನು ಕೊಟ್ಟನು. ಆಮೇಲೆ ಒಂದು ದಿನ ಪಾಂಡವರಿಂದ ಅನುಮತಿ ಪಡೆದು ತನ್ನೊಡನೆ ಬಂದ ಸಾತ್ಯಕಿ ಹಾಗೂ ತನ್ನನ್ನು ಅಪೇಕ್ಷಿಸಿ ಬಂದ ಕಾಳಿಂದಿಯಿಂದೊಡಗೂಡಿ ರಥಾರೂಢನಾಗಿ ದ್ವಾರಕೆಗೆ ಹೋದನು. ದ್ವಾರಕೆಯಲ್ಲಿ ಉತ್ತಮ ಮುಹೂರ್ತದಲ್ಲಿ ಕಾಳಿಂದಿಯೊಡನೆ ವಿವಾಹವಾದನು. ನೋಡಿ, ಕಾಳಿಂದಿಯೊಂದಿಗೆ ವಿವಾಹವನ್ನು ಯಾವ ಪ್ರಕಾರವಾಗಿ ಆದ? ಆ ಕಾಳಿಂದಿನಿ ಅನ್ನುವಂತಹ ಮಹಾತಾಯಿಯು ಕೂಡ ಯಾರು? ಸಾಕ್ಷಾತ್ ಸೂರ್ಯದೇವನ ಪುತ್ರಿಯು. ಅಂತಹ ಸೂರ್ಯದೇವನ ಪುತ್ರಿಯನ್ನು ತನ್ನ ಪಟ್ಟಣಕ್ಕೆ ದ್ವಾರಕಕ್ಕೆ ಬಂದು ಅಲ್ಲಿ ವಿವಾಹವಾದನು. ಯಾರು? ಶ್ರೀಕೃಷ್ಣ ಪರಮಾತ್ಮ. ಮತ್ತು ವಿಶೇಷವಾಗಿ ಈ ಕಥೆಯಿಂದ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗುವುದಲ್ಲದೆ ತಮಗೇ ಆದಂತಹ ಒಂದು ಸಂಸ್ಥಾನ, ಒಂದು ಪಟ್ಟಣ ಬೇಕೆಂದು ಆ ಶ್ರೀಕೃಷ್ಣ ಪರಮಾತ್ಮನ ಸಹಾಯದಿಂದ ಪಟ್ಟಣವನ್ನು ಕೂಡ ನಿರ್ಮಾಣ ಮಾಡಿಕೊಂಡರು. ಈ ಅರ್ಜುನನಿಗೆ ಅಲ್ಲಿ ಒಂದು ಕಾಡು ಬೆಳೆದಿತ್ತು. ಆ ಕಾಡನ್ನು ಆಹುತಿ ಮಾಡಲು ಶ್ರೀಕೃಷ್ಣ ಪರಮಾತ್ಮ ಅಗ್ನಿದೇವರಿಗೆ ಹೇಳಿದೊಡನೆ ಅಗ್ನಿದೇವರು ಬಹು ಸಂತುಷ್ಟರಾಗಿ, ಕಾರಣ ಇಲ್ಲಿ ವನಸ್ಪತಿ ಎಲ್ಲವೂ ದೊರೆಯುತ್ತಾ ಇವೆ, ಅಂತಹುದನ್ನು ನಾನು ಸ್ವೀಕಾರ ಮಾಡಬಹುದು ಎಂದು ಆನಂದ ಪರವಶನಾಗಿ ಅದನ್ನೆಲ್ಲ ದಹಿಸಿದ ನಂತರ ಅಲ್ಲಿ ಒಬ್ಬ ಅಸುರನು, ಮಾಯಾಸುರನು ಎನ್ನುವಂತಹ ಒಂದು ಅಸುರನನ್ನು ಈ ಒಂದು ಅರ್ಜುನನು ರಕ್ಷಣೆ ಮಾಡಿದ್ದ ಪ್ರಯುಕ್ತದಿಂದ ಆ ಮಾಯಾಸುರನು ಏನು ಮಾಡಿದ? ಮಾಯಾ ಮಂದಿರವನ್ನೇ ನಿರ್ಮಾಣ ಮಾಡಿದ. ಮಾಯಾ ಮಂದಿರ ಅಲ್ಲಿ ನೋಡಲು ಇದ್ದದ್ದು ಇದ್ದ ಹಾಗೆ ಕಾಣುತ್ತದೆ, ಇಲ್ಲದಿದ್ದು ಕೂಡ ಇದ್ದ ಹಾಗೆ ಕಾಣುತ್ತದೆ. ಅಂತಹ ಒಂದು ಮಾಯಾ ಮಂದಿರವನ್ನು ಕೂಡ ನಿರ್ಮಾಣ ಮಾಡಿ ಕೊಟ್ಟ. ಅಲ್ಲಿಗೆ ದುರ್ಯೋಧನನನ್ನು ಆಹ್ವಾನ ಮಾಡಿದರು. ಆ ದುರ್ಯೋಧನನು ಬಂದಾಗ ಆತನು ನೀರು ಇಲ್ಲ ಎಂದು ಭಾವಿಸಿ ಕಾಲು ಜಾರಿ ನೀರಿನಲ್ಲಿ ಬಿದ್ದ. ನೀರು ಇವೆ ಎಂದು ತನ್ನ ಪಂಜೆಯನ್ನು ಮೇಲೆ ಎತ್ತಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ನೀರು ಇರಲಿಲ್ಲ. ಇದರಿಂದ ಹಾಸ್ಯಾಸ್ಪದನಾಗಿ ದ್ರೌಪದಿಯಿಂದ ನಗೆಗೆ ಕೂಡ ಗುರಿಯಾದ. ಅಂತಹ ಸಂದರ್ಭದಲ್ಲಿ ಈ ಒಂದು ಅಗ್ನಿದೇವರು ತನ್ನ ಯಥೇಚ್ಛೆಯಂತೆ ಆ ಕಾಡನ್ನು ದಹನ ಮಾಡಿ, ಅಂದರೆ ತೃಪ್ತನಾಗಿ ಆ ಅರ್ಜುನನಿಗೆ ವಿಶೇಷವಾದಂತಹ ಒಂದು ಗಾಂಧೀವ ಎನ್ನುವಂತಹ ಒಂದು ಆಯುಧವನ್ನು ಮತ್ತು ಉತ್ತಮವಾದಂತಹ ರಥವನ್ನು ಹಾಗೂ ಅಶ್ವಗಳನ್ನು, ಅಂದರೆ ಕುದುರೆಯನ್ನು ಕೂಡ ಕೊಟ್ಟ ಎನ್ನುವಂತಹ ಮಾತನ್ನು ನಾವು ಇಲ್ಲಿ ಕೇಳಿದ್ದೇವೆ. ಇದು ಮುಂದೆ ವಿಶೇಷವಾಗಿ
ಈ ಒಂದು ಮಾತಿನ ಸಾರಾಂಶವೇ ಅರ್ಥಗರ್ಭಿತವಾಗಿ ಬರುತ್ತದೆ. ಕಾರಣ ಈ ಅರ್ಜುನನು ತಾನು ಬಳಸುತ್ತಿದ್ದಂತಹ ರಥವು ಸರ್ವೇ ಸಾಧಾರಣವಾದಂತಹ ರಥವು, ಶ್ರೀಕೃಷ್ಣ ಪರಮಾತ್ಮನು ನನ್ನ ಸಾರಥಿ, ಇಂಥ ಒಂದು ಗರ್ವಕ್ಕೆ ಒಳಗಾಗಿದ್ದ. ಆ ಗರ್ವದ ಪರಿಣಾಮದಿಂದ ಏನಾಯಿತು ಎನ್ನುವಂತಹ ವಿಷಯ ಮುಂದೆ ಬರುತ್ತದೆ. ಕಾದು ನೋಡುವಂತಹ ಪ್ರಯತ್ನವನ್ನು ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ನಾವು ಪ್ರಯತ್ನ ಮಾಡೋಣ. ಈಗ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ, ವಾಕ್ಸಿದ್ಧಿಂ ದೇಹಿ ಮೇಂ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತುವು, ಪುಷ್ಯಮಾಸ, ಶುಕ್ಲ ಪಕ್ಷ, ಸೋಮವಾರ, ಹುಣ್ಣಿಮೆ ತಿಥಿ. ಇದನ್ನು ಬನದ ಹುಣ್ಣಿಮೆ ಎಂದು ಕೂಡ ಕರೆಯುತ್ತಾರೆ. ಪುನರ್ವಸು ನಕ್ಷತ್ರ, ವೈದ್ರುನಾಮ ಯೋಗ, ಭದ್ರನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ, ಆಯುರಾರೋಗ್ಯ, ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಹಾಗೂ ಇಂದಿನ ದಿನ ಮದುವೆಯ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ 100 ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಇದು ಕೂಡ ಶ್ರೀಪಾದಂಗಳವರ ಶುಭ ಆಶೀರ್ವಾದದ ಬಲದಿಂದ ಮಾತ್ರ ಸಾಧ್ಯ. ಹೀಗಾಗಿ ನಾನು ಏನೇ ಮಾಡುತ್ತಾ ಇದ್ದರೂ ಪ್ರತಿ ಒಂದು ಕಾರ್ಯದಲ್ಲಿಯೂ ಕೂಡ ಶ್ರೀಪಾದಂಗಳವರ ಶುಭ ಅನುಗ್ರಹ ಮತ್ತು ಶುಭ ಆಶೀರ್ವಾದನೆ ಪರಮ ಸಾಕ್ಷಿಯಾಗಿ ನಿಂತಿದೆ. ಹೀಗಾಗಿ ಅಂತಹ ಗುರುಗಳನ್ನು ಪಡೆದಂತಹ ನಾನು ಧನ್ಯನು ಧನ್ಯನು ಧನ್ಯನು. ಇದೇ ಪ್ರಕಾರವಾಗಿ ಆದಷ್ಟು ಆಧ್ಯಾತ್ಮಿಕ ಚಿಂತನೆಯಲ್ಲೇ ಜೀವವು ಇರುವ ತನಕ ಕೂಡ ಉತ್ತಮವಾದಂತಹ ಸಂದೇಶಗಳನ್ನು ಹಾಗೂ ಉತ್ತಮವಾದಂತಹ ಕಾರ್ಯಸಾಧನೆಗಳನ್ನೇ ಮಾಡುತ್ತಾ ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎನ್ನುವಂತಹ ಮಾತನ್ನು ಗುರುಗಳು ಈಡೇರಿಸಲಿ ಎನ್ನುವಂತಹ ಸದ್ಭಾವನೆಯಿಂದ ಗುರುಗಳ ಪಾದಚರಣ ಕಮಲಗಳಲ್ಲಿ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ ಎಂದರೆ, ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಮತ್ತು ಸಮಾಜದ ಹಿತವನ್ನು ಬಯಸಿ
ಅನೇಕರಿಗೆ ಅನೇಕ ವಿಧವಾದಂತಹ ಸಹಾಯಗಳನ್ನು ಮತ್ತು ಸಮಾಜದ ಹಿತವನ್ನು ಬಯಸಿ ಸಮಾಜಕ್ಕಾಗಿ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡಿರುತ್ತೀರಿ. ಹೀಗಾಗಿ ಸಮಾಜದಲ್ಲಿ ಇರತಕ್ಕಂತಹ ಜನರೆಲ್ಲರೂ ಕೂಡ ನಿಮಗೆ ಪ್ರಶಂಸೆಗಳನ್ನು ಕೊಡತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ನೋಡಿ, ಇದು ಜೀವನದ ಲಕ್ಷಣ. ಕಾರಣ ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲದೆ ಸಮಾಜಕ್ಕಾಗಿ, ಸಮಾಜದ ಹಿತವನ್ನು ಬಯಸಿ ಯಾರು ಸಮಾಜದ ಉದ್ಧಾರಕ್ಕಾಗಿ ಕಾರ್ಯವನ್ನು ಮಾಡುತ್ತಾರೋ ಅವರೇ ನಿಜವಾದಂತಹ ಕೀರ್ತಿವಂತರು. ಅಂತಹ ಸಮಾಜ ಕಲ್ಯಾಣಕ್ಕಾಗಿ ತಾವು ಪ್ರಯತ್ನವನ್ನು ಪಟ್ಟಿದ್ದೀರಿ, ಮಾಡಿದ್ದೀರಿ. ಮತ್ತಷ್ಟು ನಿಮ್ಮ ಜೀವಿತ ಪರ್ಯಂತರವೂ ಕೂಡ ಸಮಾಜದ ಹಿತವನ್ನೇ ಬಯಸಿ ಮಾಡುವಂತಹ ಉತ್ತಮವಾದಂತಹ ಕಾರ್ಯ ಸಾಧನೆಗಳನ್ನು ಮಾಡುವಂತಹ ಯೋಗ್ಯವಂತರನ್ನಾಗಿ ನಿಮ್ಮನ್ನು ಮಾಡಲಿ ಎಂದು ಸಾಕ್ಷಾತ್ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಕಾರಣ ಕೇವಲ ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕಾಗಿ, ಸಮಾಜದ ಹಿತವನ್ನು ಬಯಸುವಂತಹ ಸದ್ಗುಣ ಎಲ್ಲರಲ್ಲಿಯೂ ಒದಗಿಸಲಿ ಭಗವಂತ ಎಂದು ಭಗವಂತನ ಪಾದಾರವಿಂದಗಳಲ್ಲಿ ಬಗೆಯಿಂದ ನಮಸ್ಕಾರವನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯನ್ನು ಸಲ್ಲಿಸುವೆ. ಶುಭವಾಗಲಿ ಎಂದು ಕೂಡ ನಾವು ಹಾರೈಸುತ್ತೇವೆ. ಏನು ವೃಷಭ ರಾಶಿ ಇವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು ಮತ್ತು ಇಲ್ಲಸಲ್ಲದಂತಹ ನಷ್ಟಕ್ಕೆ ಗುರಿಯಾಗುತ್ತೀರಿ. ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇದರ ನಿವಾರಣೆಗಾಗಿ ಏನು ಮಾಡಬೇಕಾಗಿದೆ? ಏನು ಖರ್ಚು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾತಕ್ಕಾಗಿ ಖರ್ಚು ಮಾಡುತ್ತೀರಾ? ಏನು ಬೇಕಾಗಿಲ್ಲ. ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ನಿಮ್ಮ ಕುಲಗುರುಗಳನ್ನು ಒಂದು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಒಂದು ಜಪದ ರೂಪದಲ್ಲಿ ಗುರುಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆಗೆ ಒಳಗಾಗಿ ಗುರುಗಳ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಕುಲಗುರುಗಳನ್ನು ನಾನು ಇವರನ್ನೇ ಮಾಡಿ ಅವರನ್ನೇ ಮಾಡಿ ಎಂದು ಹೇಳುವಂತಹ ದೊಡ್ಡವನು ನಾನಲ್ಲ. ನಿಮಗೇ ಆದಂತಹ ಕುಲಗುರುಗಳು ಅವರ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಆ ಗುರುಗಳ ಅಂತರ್ಯಾಮಿಯಾದಂತಹ ಅವರ ಆರಾಧಿಸ್ತಕ್ಕಂಥ ಸಾಕ್ಷಾತ್ ಭಗವಂತನು ಸಂತುಷ್ಟನಾಗಿ ನಿಮಗೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇದು ಕೇವಲ ವೃಷಭ ರಾಶಿಯವರಿಗೆ ವರ್ತನೆ ಆಗತಕ್ಕಂತಹ ಮಾತಲ್ಲ, ಎಲ್ಲಾ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಎಂತಹ ಪ್ರಕಾರವಾದಂತಹ ಶುಭ ದಿನ? ಉತ್ತಮವಾದಂತಹ ಯೋಗ್ಯವಂತರ ಸಂಘ ದೊರೆಯತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಉತ್ತಮವಾದಂತಹ ವ್ಯಕ್ತಿಗಳು ನಿಮ್ಮ ಜೀವನೋಪಾಯಕ್ಕಾಗಿ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರತಕ್ಕಂತಹ ಅತ್ಯುನ್ನತವಾದಂತಹ ವ್ಯಕ್ತಿಗಳ ಪರಿಚಯ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇದು ನಿಜವಾಗಿಯೂ ಅತಿ ಪವಿತ್ರವಾದಂತಹ ದಿನವೇ. ಕಾರಣ ಚೆನ್ನಾಗಿದ್ದಂತಹ ವ್ಯಕ್ತಿಯನ್ನು ಹಾಳು ಮಾಡುವಂತಹ ವ್ಯಕ್ತಿಗಳು ಅನೇಕರು ದೊರೆಯಬಹುದು. ಆದರೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ತೋರತಕ್ಕಂಥ ಮಹೋನ್ನತ ವ್ಯಕ್ತಿಗಳು ದೊರೆಯುವುದು ಲಭ್ಯ. ಆದರೆ ಇಂದು ನಿಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ಅಂತಹ ಮಿತ್ರರಾಗಿ ನಿಮಗೆ ಎದುರಾಗುತ್ತಾರೆ. ಅಂತವರ ಸಂದರ್ಶನ ಭಾಗ್ಯದಿಂದ ಪುನೀತರಾಗಿ ಎಂದು ಕೂಡ ನಾವು ಭಾವಿಸುತ್ತೇವೆ. ಶುಭವಾಗಲಿ. ಏನು ಕರ್ಕಾಟಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನವಾಗಿ ಕಾಣ್ತಾ ಇದೆ. ನೋಡಿ, ಅನಾರೋಗ್ಯ ಎಂದೊಡನೆ ಬಾರಿಯೂ ಹೇಳುತ್ತಾ ಇರುತ್ತದೆ, ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳುತ್ತಾರೆ. ನಮಗೆ ಗುರು ಹಿರಿಯರು ಏನೆಂದು ಹೇಳುತ್ತಾರೆ? ಎಲ್ಲರಲ್ಲಿಯೂ ಭಗವಂತನನ್ನು ಕಾಣ್ರಪ್ಪ. ಈ ಪ್ರಕಾರವಾಗಿ ಹೇಳುವಂತಹ ಸಂದರ್ಭದಲ್ಲಿ ನಮಗೆ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಯಾರು ಸೂಚನೆಗಳನ್ನಾಗಿ ಕೊಡುತ್ತಾ ಇದ್ದಾರೆ? ಒಂದು ರಾಜಕೀಯ ರಂಗದವರು, ವೈದ್ಯಕೀಯ ರಂಗದವರು, ಪೊಲೀಸ್ ರಂಗದವರು. ನೋಡಿ, ಅವರು ರಾಜಕೀಯ ರಂಗದವರು ಏನು ಹೇಳುತ್ತಾರೆ? ವೈದ್ಯಕೀಯ ರಂಗದವರಿಗೆ, ಪೊಲೀಸ್ ರಂಗದವರಿಗೆ ಆದೇಶವನ್ನು ಕೊಡುತ್ತಾರೆ. ಈ ಪ್ರಕಾರವಾಗಿ ನೀವು ಪ್ರಕಟಣೆಯನ್ನು ಮಾಡಿರಿ, ಯಾರಾದರೂ ಉದ್ದಟತನದಿಂದ ಮೆರೆದರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಿರಿ ಎಂದು ಕೂಡ ಹೇಳುತ್ತಾರೆ. ಇವರಿಗೆ ಕೂಡ ವೈದ್ಯಕೀಯ ರಂಗದವರಿಗೂ ಮತ್ತು ಪೊಲೀಸ್ ರಂಗದವರಿಗೂ ಕೂಡ ಅವರಿಗೂ ಒಂದು ಸಂಸಾರ ಇದೆ, ಮಡದಿ ಇದ್ದಾರೆ, ಮಕ್ಕಳಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವರೆಲ್ಲರನ್ನೂ ಬದಿಗಿಟ್ಟು
ನಮ್ಮನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ರಸ್ತೆಯಲ್ಲಿ ಬಂದು ನಿಂತು ನಮಗೆ ಹಿತೋಪದೇಶಗಳನ್ನು ಬೋಧಿಸುತ್ತಾ ಇದ್ದಾರೆ. ಏನೆಂದು? ಅಪ್ಪ, ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ, ಸ್ಯಾನಿಟೈಸರ್ ಅನ್ನು ಬಳಸಿ, ಮತ್ತು ಅಂತರವನ್ನು ಕಾಯ್ದುಕೊಳ್ಳಿ, ಇಷ್ಟು ಬಗೆಯಿಂದ ಹೇಳುತ್ತಾ ಇದ್ದಾರಲ್ಲ. ಅವರ ಮಾತುಗಳನ್ನೇ ನಾವು ತಿರಸ್ಕಾರವನ್ನು ಮಾಡಿದರೆ ಇನ್ನು ಆ ಕರೋನಾ ಸೋಂಕು ಬರದೇ ಬಿಡುತ್ತದ? ಖಂಡಿತವಾಗಿ ಬರುತ್ತದೆ ಕಣ್ರಿ. ಕಾರಣ ಏನು ಎಂದರೆ ಇಲ್ಲಿ ಮತ್ತೊಂದು ಮಾತಡಗಿದೆ. ಎಲ್ಲರಲ್ಲಿಯೂ ಭಗವಂತನನ್ನು ಕಾಣಿ ಎಂದು ಹೇಳಿದ್ದಾರೆ. ಇಲ್ಲಿ ಕಾಣುವಂತಹ ಮಹೋನ್ನತವಾದಂತಹ ವ್ಯಕ್ತಿಗಳು ನಮಗೆ ಯಾರಿದ್ದಾರೆ? ಒಂದು ಈ ಪೊಲೀಸ್ ರಂಗದವರು ಮತ್ತು ವೈದ್ಯಕೀಯ ರಂಗದವರು ಉತ್ತಮವಾದಂತಹ ಸಲಹೆಗಳನ್ನು ಕೊಡುತ್ತಾ ಇದ್ದಾರೆ. ಅವರ ಮಾತುಗಳನ್ನು ನಾವು ತಿರಸ್ಕಾರ ಮಾಡಿದರೆ ಸಾಕ್ಷಾತ್ ಭಗವಂತನ ಮಾತನ್ನೇ ತಿರಸ್ಕಾರ ಮಾಡಿದಂತೆ ಆಗುತ್ತದೆ. ಆಗ ಬೇಡ ಎಂದರೂ ಕೂಡ ನೀವು ಎಷ್ಟೇ ದೂರದಲ್ಲಿ ಇದ್ದರೆ ಕೂಡ ಆ ಕರೋನಾ ಸೋಂಕು ಎನ್ನುವುದು ಬಂದೇ ಬರುತ್ತದೆ. ಹೀಗಾಗಿ ಅವರ ಮಾತುಗಳನ್ನು ಚಾಚೂ ತಪ್ಪದಂತೆ ಅನುಷ್ಠಾನದಲ್ಲಿ ತಂದುಕೊಂಡು ಪರಿಪಾಲಿಸುತ್ತಾ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಮಾಡಿದ್ದೇ ಆದರೆ, ವಿಶೇಷವಾಗಿ ಗುರುಗಳ ಏನೆಂದು ಹೇಳುತ್ತಾರೆ? ನಾರಸಿಂಹ 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 ಪಾಹಿ ಮಾಂ, ನಾರಸಿಂಹ 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 ರಕ್ಷೆ ಮಾಂ. ಈ ಪ್ರಕಾರವಾಗಿ ಎಲ್ಲರೂ ಧ್ಯಾನವನ್ನು ಮಾಡಿ ನಾರಸಿಂಹ, ಕೇವಲ ನಾರಸಿಂಹ ಎಂದು ಹೇಳಿದ್ದಾರೆ. ನಾರಸಿಂಹ ದೇವರು ಉಗ್ರ ರೂಪದಿಂದ ಬಂದು ಇಂತಹ ಕರೋನಾ ಎನ್ನುವಂತಹ ಮಹಮ್ಮಾರಿಯನ್ನು ಹಟ್ಟಿಸಿ ಓಡಿಸುತ್ತದೆ ಎಂದು ಗುರುಗಳು ನಮಗೆ ಉಪದೇಶವನ್ನು ಮಾಡುತ್ತಾ ಇದ್ದರೆ, ಕೆಲವೊಂದು ಮಹಾನುಭಾವರು ಲಕ್ಷ್ಮೀ ಸಮೇತಸ್ಯ ನಾರಸಿಂಹಾಯ ನಮಃ, ಲಕ್ಷ್ಮೀ ಸಮೇತಸ್ಯ ನಾರಸಿಂಹಾಯ ನಮಃ, ಲಕ್ಷ್ಮೀ ಸಮೇತಸ್ಯ ನಾರಸಿಂಹಾಯ ನಮಃ ಎಂದರೆ ಅಲ್ಲಿ ಶಾಂತಭರಿತರಾಗಿರುತ್ತಾರೆ ಸ್ವಾಮಿ. ಆ ಶಾಂತಭರಿತರವಾಗಿ ಇರುವಂತಹ ಸಂದರ್ಭದಲ್ಲಿ ಈ ಕರೋನಾವನ್ನು ಹಟ್ಟಿಸಿ ಓಡಿಸುವುದಿಲ್ಲ. ಹೀಗಾಗಿ ಗುರುಗಳು ಏನೆಂದಿದ್ದಾರೆ? ನಾರಸಿಂಹ 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 ಪಾಹಿ ಮಾಂ, ನಾರಸಿಂಹ 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 ರಕ್ಷೆ ಮಾಂ. ಕೇವಲ ನಾರಸಿಂಹ ದೇವರನ್ನು ಯಾವ ಪ್ರಕಾರವಾಗಿ ಪ್ರಹ್ಲಾದ ರಾಜರಿಗೆ ದರ್ಶನವನ್ನು ಕೊಟ್ಟಿದ್ದರೋ ದೈತ್ಯನಾದಂತಹ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲು, ಆಗ ಲಕ್ಷ್ಮೀ ಮಾತೆಯು ದೂರ ನಿಂತಿದ್ದಳು. ಅಂತಹ ಆ ಒಂದು ಮುಖ ಲಕ್ಷಣವನ್ನು ನೋಡಿ ನರ ಮತ್ತು ಸಿಂಹದ ರೂಪವನ್ನು ಧಾರಣೆ ಮಾಡಿ ಬಂದಂತಹ ಸ್ವಾಮಿಯ ಆತನನ್ನು ನೋಡಿ ಭಯಪಟ್ಟವಳಂತೆ, ಆ ತಾಯಿಗೆಲ್ಲಿಂದ ಭಯ, ಆದರೆ ನೋಡುಗರಿಗೆ ಭಯಪಟ್ಟವಳಂತೆ ದೂರ ನಿಂತಿದ್ದಳು. ನಂತರ ಸ್ವಾಮಿಯು ಶಾಂತಭರಿತನಾಗಿ ಬಂದ ಮೇಲೆ ಎಡತೊಡೆಯ ಮೇಲೆ ಬಂದು ಕೂತಳು. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕಾರಣ ಕಳೆದ ಬಾರಿ ಕೂಡ ಒತ್ತಿ ಫೇಸ್ಬುಕ್ಗಳ ಮುಖಾಂತರ, ವಾಟ್ಸಪ್ ಮುಖಾಂತರ ಎಷ್ಟು ಬಗೆಯಿಂದ ಹೇಳಿದರೂ ಕೂಡ ಮತ್ತು ಜಪವನ್ನು ನಾನು ಮಾಡುತ್ತಾ ಇದ್ದೇನೆ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ, ಓಂ ಲಕ್ಷ್ಮೀ ನರಸಿಂಹಾಯ ನಮಃ. ಅದು ಅಲ್ಲ. ಗುರುಗಳು ಏನೆಂದು ಬೋಧನೆಯನ್ನು ಮಾಡಿದ್ದಾರೋ ಅದನ್ನು ಪ್ರಪ್ರಥಮವಾಗಿ ತಿಳಿದುಕೊಳ್ಳಿ. ಕೇವಲ ನಾರಸಿಂಹ 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 ಪಾಹಿ ಮಾಂ, ನಾರಸಿಂಹ 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 ರಕ್ಷ ಮಾಂ, ಈ ಪ್ರಕಾರವಾಗಿ ಹೇಳಿದ್ದಾರೆ. ಹೀಗಾಗಿ ಅಂತ ಬೋಧನೆಯನ್ನು ಮಾಡಿದಂತಹ ಗುರುಗಳ ನಾಮಸ್ಮರಣೆಯನ್ನು ಇಂದು ವಿಶೇಷವಾಗಿ ನೀವು ಮಾಡಿದ್ದೇ ಆದರೆ ಯಾವುದೇ ತರಹವಾದಂತಹ ರೋಗ ರುಜಿನಗಳಿಗೆ ತಾವು ತುತ್ತಾಗುವುದಿಲ್ಲ. ಏನು ಸಿಂಹರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಭೋಗ ಭಾಗ್ಯಗಳೇ ಹರಿದು ಬರತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ. ಅಂದರೆ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಜಯ ಪತಾಕೆಯನ್ನೇ ಹಾರಿಸತಕ್ಕಂತಹ ಒಂದು ಅತ್ಯುನ್ನತವಾದಂತಹ ದಿನ ಮತ್ತು ವಿಶೇಷವಾದಂತಹ ಧನಾಗಮನ ಕೂಡ ಆಗತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇದು ಸಿಂಹರಾಶಿಯವರ ಪಾಲಿಗೆ ಶುಭವಾಗಲಿ. ಏನು ಕನ್ಯಾ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರಹವಾದಂತಹ ಶತ್ರುಗಳ ಬಾಧೆ, ಯಾವ ರಸ್ತೆಯಲ್ಲಿ ಹೋದರೆ ಯಾರು ಏನು ಮಾಡುತ್ತಾರೋ ಎನ್ನುವಂತಹ ಭಯಾನಕವಾದಂತಹ ವಾತಾವರಣ ಸೃಷ್ಟಿಯಾಗುತ್ತದೆ. ಇದರ ನಿವಾರಣೆಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನು ಭಕ್ತಿ ಪರವಶರಾಗಿ ಸಾಕ್ಷಾತ್ ಗುರುಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆಯಿಂದ ಗುರುಗಳ ನಾಮಸ್ಮರಣೆಯನ್ನು ತಪ್ಪದೇ ಮಾಡಿ. ಇನ್ನು ತುಲಾರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ಏನೆಂದರೆ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತಹ ಪ್ರತಿ ವಾರ್ತೆಗಳು ಶುಭವಾರ್ತೆಗಳೇ ಮತ್ತು ಶುಭ ಕಾರ್ಯಗಳಲ್ಲೇ ಪಾಲ್ಗೊಳ್ಳುತ್ತೀರಿ ಮತ್ತು ವಿಶೇಷವಾದಂತಹ ಧನಲಾಭವನ್ನು ಕೂಡ ಪಡೆದು ಆನಂದದಿಂದ ಆರೋಗ್ಯಭರಿತರಾಗಿ ಉಲ್ಲಾಸದಿಂದ ಉತ್ಸಾಹದಿಂದ ಸಂತೋಷದಿಂದ ಇರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ. ಇದು ತುಲಾರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ವೃಶ್ಚಿಕ
ವೃಶ್ಚಿಕ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಬಂಧು ಕ್ಲೇಶ, ಬಂಧು ಬಳಗದವರು ಇಲ್ಲ ಸಲ್ಲದಂತಹ ಮಾತುಗಳನ್ನು ಅನ್ನುವುದಕ್ಕಾಗಿ ನಿಮ್ಮ ಮನಿ ತನಕ ಬರುತ್ತಾರೆ ಕಣ್ರಿ. ಏನು ಅವರ ಸಂಗಡ ನೀವು ಜಗಳವನ್ನು ಮಾಡುತ್ತೀರಾ? ಬೇಡ, ನಮಗೆಂದಿಗೂ ಜಗಳ ಬೇಡ. ನಾವು ಏನೇ ಇದ್ದರೂ ಯಾವುದೇ ವಿಷಯದಲ್ಲಿ ಕೂಡ ಜಯವನ್ನು ಸಾಧಿಸಬೇಕಾದರೆ ನಾವು ನ್ಯಾಯದ ಮಾರ್ಗದಲ್ಲೇ ನಡೆಯುತ್ತಾ, ಆದಷ್ಟು ಸತ್ಯವನ್ನೇ ಹೇಳುತ್ತಾ, ಅಸತ್ಯಕ್ಕೆ ವಿರುದ್ಧವಾಗಿ ವರ್ತನೆಯನ್ನು ಸಲ್ಲಿಸುತ್ತಾ, ಗುರುಗಳ ಪಾದವನ್ನೇ ಹಿಡಿದಿದ್ದೇವೆ ಎನ್ನುವಂತ ಮನೋಭಾವನೆಯಿಂದ ಗುರುಗಳಿಗೆ ಗುಲಾಮರಾಗಿ ಭಗವಂತನಿಗೆ ದಾಸರಾಗಿ ನಾವು ಇದ್ದರೆ ಯಾವುದಕ್ಕೂ ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ಅದೇ ಪ್ರಕಾರವಾಗಿ ಈ ಬಂಧು ಬಳಗದವರು ಏನೋ ಅವರು ಬಂದಿದ್ದಾರೆ ಅಂದರೆ ಗುರುಗಳ ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಮ ಕುಲಗುರುಗಳ ನಾಮಸ್ಮರಣೆಯನ್ನು ಒಂದು ಜಪದ ರೂಪದಲ್ಲಿ ಮಾಡಿದ್ದೇ ಆದರೆ ಇಂತಹ ಬಂಧು ಬಳಗದವರನ್ನು ಅವರ ದಂಡಕದಿಂದ ಹಟ್ಟಿಸಿ ಓಡಿಸುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಾನಾ ತರಹವಾದಂತಹ ವಿಘ್ನಗಳು. ಇದರ ನಿವಾರಣೆಗಾಗಿ ನೀವು ಕೂಡ ನಿಮ್ಮ ಕುಲಗುರುಗಳ ಧ್ಯಾನವನ್ನೇ ಅತಿಭಕ್ತಿ ಪರವಶರಾಗಿ ಮಾಡಿ. ಈ ಪ್ರಕಾರವಾಗಿ ಮಾಡಿದ್ದೇ ಆದರೆ ಗುರುಗಳು ಇಲ್ಲ ಅಲ್ಲ ಕಣ್ರಿ, ಎದುರಿಗಿಲ್ಲ. ಗುರುಗಳ ಧ್ಯಾನ ಮಾಡಿದರೆ ಅವ್ರಿಗೆ ಹೇಗೆ ತಲುಪುತ್ತೆ? ಅಯ್ಯೋ ಸ್ವಾಮಿ, ಹೇಗೆ ತಲುಪುತ್ತೆ? ಬಾಯಿನಿಂದ ತಾನೇ ನಾವು ಊಟವನ್ನು ಮಾಡ್ತಾ ಇರುವುದು. ಮತ್ತೆ ಬಾಯಿಗೊಂದೇ ಶಕ್ತಿ ಇರಬೇಕು. ಕೈ, ಕಾಲು, ತಲೆ ಎಲ್ಲದಕ್ಕೂ ಶಕ್ತಿ ಎಲ್ಲಿಂದ ಬಂದಿತು? ಯಾವ ಪ್ರಕಾರವಾಗಿ ಬಂದಿತು? ಅದೇ ಪ್ರಕಾರವಾಗಿ ಗುರುಗಳು ಎಲ್ಲೇ ಇದ್ದರೂ ಕೂಡ ಅವರು ದಿವ್ಯ ದೃಷ್ಟಿಯಿಂದ ನಮ್ಮನ್ನು ನೋಡುತ್ತಲೇ ಇರುತ್ತಾರೆ. ನಾವು ಏನೇನು ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ, ನಾವು ತುದಿನಾಲಿನಿಂದ ಯಾವ ಮಾತನ್ನು ಹೇಳುತ್ತಾ ಇದ್ದೇವೆ, ಅಂತರಾಳದಿಂದ ಯಾವ ಪ್ರಕಾರವಾಗಿ ನುಡಿಯುತ್ತಾ ಇದ್ದೇವೆ ಎನ್ನುವಂತಹ ವಿಷಯವನ್ನು ಕೂಡ ಬಲ್ಲವರು ಅವರೇ ಗುರುಗಳು. ಗುರುಸ್ಥಾನ ದೊರೆಯಬೇಕಾದರೆ ಅದು ಸರ್ವೇ ಸಾಧಾರಣವಾದಂತಹ ಮಾತು ಅಲ್ಲ. ಅಂತ ಮಹಾನುಭಾವರು, ಎಂಥ ಮಹಾನುಭಾವರು ಎಂದರೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರ ಕರಾರ್ಚಿತ ಶ್ರೀ ಮನ್ಮೂಲ ರಾಮದೇವರ ಆರಾಧನೆಯನ್ನು ಹಾಗೂ ಈ ಒಂದು ಮಧ್ವಾಚಾರ್ಯರ ಕರಾರ್ಚಿತ ದಿಗ್ವಿಜಯ ರಾಮದೇವರನ್ನು ಆರಾಧಿಸತಕ್ಕಂಥ ಅಂತಹ ಮಹಾನುಭಾವರ ಪಾದ ಧೂಳಿ ದೊರೆತರೂ ಕೂಡ ನಾವು ಪವಿತ್ರವಂತರಾಗುತ್ತೇವೆ. ಅದೇ ಪ್ರಕಾರವಾಗಿ ಕಡಗೋಲು ಶ್ರೀಕೃಷ್ಣ ಪರಮಾತ್ಮ ಅಂದರೆ ರುಕ್ಮಿಣೀಕರಾರ್ಜಿತ ಅಂತಹ ಸ್ವಾಮಿಯನ್ನು ಆರಾಧಿಸತಕ್ಕಂತಹ ಗುರುಗಳು ಮತ್ತು ನರಸಿಂಹಸ್ವಾಮಿಯ ಲಕ್ಷ್ಮೀ ಸಮೇತಸ್ಯ ನರಸಿಂಹಸ್ವಾಮಿಯನ್ನು ಆರಾಧಿಸತಕ್ಕಂತಹ ಗುರುಗಳು ಅನೇಕರು ಇದ್ದಾರೆ. ಅಂತಹ ಗುರುಗಳ ನಾಮಸ್ಮರಣೆಯನ್ನು ಅವರ ಪಾದವನ್ನೇ ಹಿಡಿದಿದ್ದೇವೆ ಎನ್ನುವಂತಹ ಮನೋಭಾವನೆಗೆ ಒಳಗಾಗಿ ವಿಶೇಷವಾದಂತಹ ಗುರು ಭಕ್ತಿ ಅಚಲವಾಗಿ ಇರಬೇಕು. ಪ್ರಪ್ರಥಮವಾಗಿ ನಾವು ಗುರುಗಳಲ್ಲಿ ವಿಶೇಷವಾದಂತಹ ಧ್ಯಾನಾಸಕ್ತರಾದರೆ ಗುರುಗಳು ನಿಮಗೆ ಏನು ಬೇಕೋ ಎಲ್ಲವುದನ್ನು ಕೊಡಿಸಲು, ಅವರು ಅಂತರ್ಯಾಮಿಯಾದಂತಹ ಸಾಕ್ಷಾತ್ ಭಗವಂತನಿಂದ ಕೊಡಿಸಲು ಸಿದ್ಧರಾಗಿರುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಇಲ್ಲ. ಪ್ರಪ್ರಥಮವಾಗಿ ಯಾರು ಗುರುಗಳ ಆರಾಧಕರಾಗಿ ಇರುತ್ತಾರೋ ಅವರಿಗೆ ವೈರಾಗ್ಯ ಎನ್ನುವುದು ಪ್ರಪ್ರಥಮವಾಗಿ ಬರುತ್ತದೆ. ಆ ವೈರಾಗ್ಯ ಎಂದೊಡನೆ ಮಡದಿ ಮಕ್ಕಳು ಎಲ್ಲರನ್ನೂ ತೆಗೆಸಿಬಿಟ್ಟು ಅಡವಿಯ ಪಾಲಾಗು ಎಂದು ಅರ್ಥ ಅಲ್ಲ. ನೀವು ಸಂಸಾರ ಭೋಗದಲ್ಲಿ ಇದ್ದೇ ಅಸತ್ಯವನ್ನು ನುಡಿಯದೆ ಸತ್ಯವನ್ನೇ ನುಡಿಯುತ್ತಾ, ಸತ್ಯದ ಮಾರ್ಗದಲ್ಲೇ ನಡೆಯುತ್ತಾ, ಎಲ್ಲರಿಗೂ ಉತ್ತಮವಾದಂತಹ ಪ್ರಚೋದನೆಗಳನ್ನೇ ತುಂಬುತ್ತಾ, ಇದುವೇ ನಿಜವಾದಂತಹ ವೈರಾಗ್ಯ. ಇಂತಹ ವೈರಾಗ್ಯವನ್ನು ಖಂಡಿಸುತ್ತಾರೆ ಮಹಾಪ್ರಭುಗಳು, ಶ್ರೀಪಾದಂಗಳು. ಹೀಗಾಗಿ ಗುರುಗಳ ನಾಮಸ್ಮರಣೆಯನ್ನು ತಪ್ಪದೇ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು. ಕಾರಣ ನಿಮ್ಮ ಯೋಗ್ಯತಾನುಸಾರವಾಗಿ ಪ್ರತಿ ಕಾರ್ಯದಲ್ಲಿಯೂ ಕೂಡ ವಿಜಯವನ್ನು ಸಾಧಿಸಿ ವಿಶೇಷವಾದಂತಹ ಧನಲಾಭವನ್ನು ಪಡೆದು ಆನಂದದಿಂದ ಇರತಕ್ಕಂತಹ ಒಂದು ಪವಿತ್ರವಾದಂತಹ ದಿನ ಇದು ಮಕರ ರಾಶಿಯವರ ಪಾಲಿಗೆ ಶುಭವಾಗಲಿ. ಇನ್ನು ಕುಂಭರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ನಾನಾ ತರಹವಾದಂತಹ ದುಃಖಕ್ಕೆ ಗುರಿಯಾಗುತ್ತೀರಿ. ಇದರಿಂದ ಚಿಂತೆ ಎನ್ನುವುದು ಬರುತ್ತದೆ. ಆ ಚಿಂತೆಯಿಂದ ಏನಾಗುತ್ತದೆ? ರೋಗ ಪೀಡಿತರಾಗುತ್ತೀವಿ. ಅತಿಯಾಗಿ ಚಿಂತೆಯನ್ನು ಮಾಡಿದರೆ ರೋಗ ಪೀಡಿತರಾಗುತ್ತೀವಿ. ಹೀಗಾಗಿ ಚಿಂತೆಯನ್ನು ಮಾಡುವಂತಹ ಸಮಯವನ್ನು ಗುರುಗಳ ನಾಮಸ್ಮರಣೆಗಾಗಿ ಸೀಮಿತಗೊಳಿಸಿ.
ಗುರುಗಳ ನಾಮಸ್ಮರಣೆಯನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಇನ್ನು ಕೊನೆಯದಾದಂತಹ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ. ಕಾರಣ ನಾನಾ ತರವಾದಂತಹ ದುಃಖದ ಪ್ರಸಂಗಗಳು ಎದುರಾಗುತ್ತವೆ. ದುಃಖ ಮನೋವ್ಯಾಕುಲತೆ ಎಂದು ಹೇಳುತ್ತಾರೆ. ಮನಸ್ಸಿನಲ್ಲೇ ದುಃಖವನ್ನು ಪಡುವುದು ಮತ್ತು ನಾನಾ ತರವಾದಂತಹ ನಷ್ಟಕ್ಕೆ ಕೂಡ ಗುರಿಯಾಗುತ್ತೀರಿ. ಆದರೆ ಇಂತಹ ದುಃಖವನ್ನು ಪಡದೆ ಆ ದುಃಖವನ್ನು ಪಡುವಂತಹ ಸಮಯಕ್ಕೆ ದುಪ್ಪಟ್ಟು ಸಮಯವನ್ನು ಗುರುಗಳಿಗಾಗಿ ಸೀಮಿತಗೊಳಿಸಿ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಆ ಪ್ರಕಾರವಾಗಿ ಮಾಡಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಗುರುಗಳೇ ಎದುರಿಗೆ ನಿಂತು ಸ್ಥಾಪನೆ ಮಾಡುತ್ತಾರೆ ಎನ್ನುವಂತಹ ಮಾತನ್ನು ಕೂಡ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.